ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿ. ಇವತ್ತು 9ನೇ ತರಗತಿ ಗಣಿತ ಅಧ್ಯಾಯ 2 ಬಹುಪದೋಕ್ತಿಗಳು. ಹಿಂದಿನ ವಿಡಿಯೋದಲ್ಲಿ ನಾನು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳ ವಿಧಗಳನ್ನು ಹೇಳಿಕೊಟ್ಟಿದ್ದೆ. ಇವತ್ತು ಈ ಬಹುಪದೋಕ್ತಿಯ ಡಿಗ್ರಿಯನ್ನು ಯಾವ ಥರ ಕಂಡುಹಿಡಿತಾರೆ ಮತ್ತು ಅವುಗಳ ಡಿಗ್ರಿ ಮೇಲಿನ ವಿಧಗಳನ್ನು ನಾವಿಲ್ಲಿ ನೋಡೋಣ. ಫಸ್ಟ್ ಬಹುಪದೋಕ್ತಿಯ ಡಿಗ್ರಿ ಅಂದರೆ ಏನು ಅನ್ನೋದನ್ನು ಹೇಳ್ತೀನಿ. ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಸೂಚಿಯನ್ನು ಆ ಬಹುಪದೋಕ್ತಿಯ ಡಿಗ್ರಿ ಅಂತ ಕರಿತೇವೆ. ಅಂದರೆ ಒಂದು ಎಕ್ಸಾಂಪಲ್ ನೋಡೋಣ. ಪಿ ಆಫ್ ವೈ ಇಸ್ ಈಕ್ವಲ್ ಟು ವಾಯರ ಘಾತ 10 ಪ್ಲಸ್ 2y ಮೈನಸ್ 1. ಇದು ಒಂದು ಬಹುಪದೋಕ್ತಿ ಆಗಿದೆ. ಇದರಲ್ಲಿ ಚರಾಕ್ಷರ ಯಾವುದು? ವಾಯ್. ವಾಯರ ಒಂದು ಘಾತ ಸೂಚಿ ಇಲ್ಲೇನೈತಿ? 10 ಐತಿ. ಇಲ್ಲೇ ವಾಯರ ಮೇಲೆ ಘಾತ ಸೂಚಿ ಏನಿದೆ? 1 ಇದೆ. ಈ ಒಂದು ಬಹುಪದೋಕ್ತಿಯ ಚರಾಕ್ಷರದ ಗರಿಷ್ಠ ಘಾತ ಸೂಚಿ ಎಷ್ಟಪ್ಪ? ಈ ಚರಾಕ್ಷರ ಗರಿಷ್ಠ ಘಾತ ಸೂಚಿ 10. ಆದ್ದರಿಂದ ಇಲ್ಲಿ ವಾಯ್ನ ಗರಿಷ್ಠ ಘಾತ ಸೂಚಿ 10 ಆಗಿದೆ. ಆದ್ದರಿಂದ ಈ ಒಂದು ಬಹುಪದೋಕ್ತಿಯ ಡಿಗ್ರಿ ಏನಾಗ್ತೈತಿ? 10 ಅಂಥೇಳಿ ಕರೀಲಾಗ್ತದ. ಆಮೇಲೆ ಇನ್ನೊಂದು ಉದಾಹರಣೆ ನೋಡೋಣ. ಅಂದರೆ ಡಿಗ್ರಿ, ಈ ಎಕ್ಸಾಮಲ್ಲಿಯೂ ಕೂಡ ಡಿಗ್ರಿಯನ್ನು ಕಂಡು ಹಿಡಿಯುವುದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಆದ್ದರಿಂದ ನೋಡೋಣ. ಇನ್ನು ಎರಡನೇ ಉದಾಹರಣೆ ನೋಡೋಣ. 5 ಎಕ್ಸರ ಘಾತ 3 ಪ್ಲಸ್ 4 ಎಕ್ಸರ ಘಾತ 2 ಪ್ಲಸ್ 7 ಎಕ್ಸ್. ಎಕ್ಸರ ಮೇಲೆ ಚರಾಕ್ಷರದ ಮೇಲೆ ಏನಿದೆ? 1 ಇದೆ. ಈ ಒಂದು ಬಹುಪದೋಕ್ತಿಯ ಗರಿಷ್ಠ ಘಾತ ಸೂಚಿ ಯಾವುದಪ್ಪ ಅಂತಂದರೆ ಇಲ್ಲಿ 1 ಇದೆ, 2 ಇದೆ. ಇಲ್ಲಿ ಗರಿಷ್ಠ ಏನು? 3, ಎಕ್ಸರ ಘಾತ 3. ಆದ್ದರಿಂದ ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಯಿತು? 3 ಅಂತ ಬರಿಬೇಕು. ಇಷ್ಟೇ. ಏನು ಬಹುಪದೋಕ್ತಿ ನೋಡೋದು, ಅದರಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಯಾವುದು ನೋಡಿ ಅದನ್ನ ಡಿಗ್ರಿ ಅಂತಾಗಿ ಬರ್ಕೋಬೇಕು. ಇನ್ನೊಂದು ಉದಾಹರಣೆ 4 ಮೈನಸ್ ವೈ ಸ್ಕ್ವೇರ್ ಅಂತ ಇದೆ. ವಾಯ್ ಚರಾಕ್ಷರ, ಇದರ ಘಾತ ಎಷ್ಟು? ಘಾತ ಸೂಚಿ 2. ಆದ್ದರಿಂದ ಡಿಗ್ರಿ ಎಷ್ಟಪ್ಪ? ಇಲ್ಲಿ 2 ಅಂಥೇಳಿ ನಾವು ಬರಿಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಬರೀ ಒಂದು ನಂಬರ್ ಇದೆ, 6 ಅಂತ ಇದೆ. ಇದರ ಡಿಗ್ರಿ ಎಷ್ಟಪ್ಪ? ಈಗ ಇದು ಹೆಂಗೆ ಕಂಡುಹಿಡಿಯೋದು ಅಂತಂದ್ರೆ 6ರ ಮುಂದೆ ಏನಿರ್ತೈತಿ? ಎಕ್ಸರ ಘಾತ 0 ಅಂತ ಇರ್ತದ. ಆದ್ದರಿಂದ ನಾವೇನು ತಗೋಬೇಕು? ಯಾವುದೇ ಒಂದು ನಂಬರ್ ಕೊಟ್ಟಿದ್ರೆ ಅದರ ಡಿಗ್ರಿ ಏನಾಗಿರ್ತೈತಿ? 0 ಅಂತ ಇಟ್ಕೋಬೇಕು. ಆದ್ದರಿಂದ 0 ಆಗಿದೆ. ಆದ್ದರಿಂದ ಶೂನ್ಯವಲ್ಲದ ಒಂದು ಸ್ಥಿರ ಬಹುಪದೋಕ್ತಿಯ ಡಿಗ್ರಿ ಏನಾಗಿರ್ತದ? 0 ಆಗಿರುತ್ತದೆ ಅಂಥೇಳಿ ಇಲ್ಲಿ ತಿಳ್ಕೋಬೇಕು. ಯಾವುದೇ ಒಂದು ನಂಬರ್ ಇದ್ದರೆ ಅದರ ಡಿಗ್ರಿ ಏನಾಗಿರ್ತೈತಿ? 0 ಆಗಿರ್ತದ. ಈಗ ಈ ಒಂದು ಬಹುಪದೋಕ್ತಿಯ ಡಿಗ್ರಿಯ ಮೇಲೆ ನಾವು ವಿಧಗಳನ್ನು ಒಂದೊಂದಾಗಿ ಇಲ್ಲಿ ಗಮನಿಸೋಣ. ಈಗ ಮೊದಲನೇ ವಿಧ ರೇಖಾತ್ಮಕ ಬಹುಪದೋಕ್ತಿ. ಇದನ್ನು ಲೀನಿಯರ್ ಪಾಲಿನಾಮಿಯಲ್ ಅಂತಲೂ ಕೂಡ ಹೇಳ್ತಾರೆ. ಏನಪ್ಪ? ಡಿಗ್ರಿ 1 ಆಗಿರುವ ಬಹುಪದೋಕ್ತಿಗೆ ರೇಖಾತ್ಮಕ ಬಹುಪದೋಕ್ತಿ ಎನ್ನುತ್ತೇವೆ. ಅಂದರೆ ಇಲ್ಲಿ ಒಂದು ಉದಾಹರಣೆ ನೋಡೋಣ. ಏನಪ್ಪ ಅಂತಂದರೆ ಇಲ್ಲಿ ನೋಡ್ರಿ, ಫಸ್ಟ್ ರೇಖಾತ್ಮಕ ಬಹುಪದೋಕ್ತಿಯ ಒಂದು ಸಾಮಾನ್ಯ ರೂಪ ax ಪ್ಲಸ್ b ಅಂತ ಆಗಿರ್ತದ. ಈ ಥರ ನಾವು ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಅಥವಾ ಆದರ್ಶ ರೂಪ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ a ಮತ್ತು bಗಳು ಏನಾಗಿರ್ತಾವ? ಸ್ಥಿರಾಂಕಗಳು. ಮತ್ತು ಇಲ್ಲಿ ಒಂದು ಏನು ಕಂಡೀಷನ್? a ಈಸ್ ನಾಟ್ ಈಕ್ವಲ್ ಟು 0 ಆಗಿರಬೇಕು. ಸ್ಥಿರಾಂಕಗಳು ಅಂತಂದ್ರೆ ಯಾವುದೇ ನಂಬರ್, ಅದು ಮೈನಸ್ ಆಗಿರ್ಬೋದು ಅಥವಾ ದಶಮಾಂಶ ಆಗಿರ್ಬೋದು, ಯಾವುದೇ ನಂಬರ್ ಸ್ಥಿರಾಂಕ ಅಂತಂದ್ರೆ ನಂಬರ್ ಅಂತ ಅಂದ್ಕೊಳ್ತದೆ. ಈಗ ಇದ್ರ ಮೇಲೆ ನಾವು ಉದಾಹರಣೆ ನೋಡೋಣ. 2x ಮೈನಸ್ 1 ಅಂತ ಕೊಟ್ಟಿದ್ದಾರೆ. ಅಂದ್ರೆ ax ಪ್ಲಸ್ b ರೂಪದಲ್ಲಿ ಈ ಒಂದು ಇದೆ. ಅಂದ್ರೆ a ಅಂದ್ರೆ 2, x ಮೈನಸ್ 1 ಅಂದರೆ b ಅಂದರೆ ಮೈನಸ್ 1 ಅಂತ ಇದೆ. ಇಲ್ಲಿ ನೋಡ್ರಿ, ಡಿಗ್ರಿ 1 ಆಗಿರುವ ಅಂತ ಕೊಟ್ಟಾರಲ್ಲ, ಈ ಉದಾಹರಣೆನೇ ನೋಡ್ರಿ. ಎಕ್ಸ್ ಇದು ಚರಾಕ್ಷರ, ಇದರ ಮೇಲಿನ ಡಿಗ್ರಿ ಏನಪ್ಪ ಅಥವಾ ಘಾತ ಸೂಚಿ ಏನಾಗಿದೆ? 1. ಆದ್ದರಿಂದ ಇದು ರೇಖಾತ್ಮಕ ಬಹುಪದೋಕ್ತಿ. ಇನ್ನೊಂದು ಉದಾಹರಣೆ ನೋಡೋಣ. √2y ಪ್ಲಸ್ 1. ಇಲ್ಲಿ √2 ಮತ್ತು 1 ಏನಿದು? ಸ್ಥಿರಾಂಕಗಳಾದು. y ಇದು ಚರಾಕ್ಷರ, yನ ಚರಾಕ್ಷರದ ಮೇಲೆ ಘಾತ ಸೂಚಿ ಎಷ್ಟಿದೆ? 1. ಡಿಗ್ರಿ ಏನಾಗಿದೆ? 1. ಆದ್ದರಿಂದ ಇದು ಕೂಡ ರೇಖಾತ್ಮಕ ಬಹುಪದೋಕ್ತಿ. ಇನ್ನೊಂದು 7x ಅಂತ ಬರ್ದೇನೆ. ಇಲ್ಲಿ 7x ಅಂತ ಬರೆದ್ರೆ
ಇದು ಆದರ್ಶ ರೂಪ ಹೆಂಗಾಯಿತು ಅಂತಂದರೆ ಇಲ್ಲಿ ಬಿ ಏನಾಗಿದೆ 0 ಆಗಿದೆ. ಬಿ ನಾವು 0 ತಗೋಬಹುದು, ಆದರೆ ಎ ಮಾತ್ರ 0 ಆಗಿರಬಾರ್ದು. ಎ ಬೆಲೆ ಏನೈತಿ ಇಲ್ಲಿ 7 ಐತಿ. ಮತ್ತು ಎಕ್ಸರ ಡಿಗ್ರಿ ಏನಾಗಿದೆ 1, ಯಾಕಂದ್ರೆ ಎಕ್ಸರ ಘಾತ ಸೂಚಿ 1. 7x ಕೂಡ ರೇಖಾತ್ಮಕ ಬಹುಪದೋಕ್ತಿಗೆ ಎಕ್ಸಾಂಪಲ್ ಆಗುತ್ತದೆ. ಮತ್ತು ಯು ಒಂದು ಏನಪ್ಪ ಚರಾಕ್ಷರ, ಇದರ ಮೇಲೆ ಘಾತ ಸೂಚಿ 1, ಡಿಗ್ರಿ 1, ಆದ್ದರಿಂದ ಇದು ಕೂಡ ರೇಖಾತ್ಮಕ ಬಹುಪದೋಕ್ತಿ ಅಂಥೇಳಿ ಕರಿತೀವಿ. ಇದರ ಹಿಂದೇನಿದೆ 1 ಇದೆ, ಅಂದ್ರೆ ಎ 0 ಆಗಬಾರ್ದು. 0 ಬಿಟ್ಟು ನೀವು ಬೇರೆ ಯಾವುದೂ ನಂಬರನ್ನು ತೆಗೆದುಕೊಳ್ಬೋದು. ಸಪೋಸ್ ನಾನಿಲ್ಲಿ ನೋಡ್ರಿ 0x + 5 ಅಂತ ಬರೆದ್ರೆ ಇದು ರೇಖಾತ್ಮಕ ಬಹುಪದೋಕ್ತಿ ಅಲ್ಲ. 0 + x ಅಂತ ಬರೆದ್ರೆ ಇದು ರೇಖಾತ್ಮಕ ಬಹುಪದೋಕ್ತಿ ಅಲ್ಲ. ಯಾಕಲ್ಲ ಅಂದರೆ ಇಲ್ಲಿ ಕಂಡೀಷನಲ್ಲೇ ಕೊಟ್ಟಿದ್ದಾರೆ, a is not equal to 0. ಎ ಏನಾಗಿರಬಾರ್ದು 0 ತಗೋಬಾರ್ದು, ಬೇರೆ ಯಾವುದು ಸ್ಥಿರಾಂಕ ತಗೊಂಡ್ರೂ ನಡೀತದ ಅಂತೇಳಿ. ರೇಖಾತ್ಮಕ ಬಹುಪದೋಕ್ತಿ ಅಂದರೆ ಏನಪ್ಪ, ಡಿಗ್ರಿ 1 ಆಗಿರುವ ಬಹುಪದೋಕ್ತಿಗೆ ರೇಖಾತ್ಮಕ ಬಹುಪದೋಕ್ತಿ ಅಂತೀವಿ. ಇನ್ನು ನೆಕ್ಸ್ಟ್ ಎರಡನೇ ಒಂದು ವಿಧ ನೋಡೋಣ, ವರ್ಗ ಬಹುಪದೋಕ್ತಿ. ಎರಡನೇ ವಿಧ ಏನಪ್ಪ, ವರ್ಗ ಬಹುಪದೋಕ್ತಿ, ಅಥವಾ ಇದನ್ನು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳಿ ಕರೀತಾರೆ. ಡಿಗ್ರಿ 2 ಆಗಿರುವ ಬಹುಪದೋಕ್ತಿಗೆ ವರ್ಗ ಬಹುಪದೋಕ್ತಿ ಎನ್ನುತ್ತೇವೆ. ಇಲ್ಲಿ ವರ್ಗ ಬಹುಪದೋಕ್ತಿಯ ಒಂದು ಆದರ್ಶ ರೂಪ ಇಂಪಾರ್ಟೆಂಟ್, ಇದು ax² + bx + c. ಇದು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ. ಇಲ್ಲಿ a b c ಗಳು ಏನು ಸ್ಥಿರಾಂಕಗಳು, ಇಲ್ಲಿಯೂ ಕೂಡ a ಮಾತ್ರ 0 ಆದರೆ ಇದು ವರ್ಗ ಬಹುಪದೋಕ್ತಿ ಆಗಂಗಿಲ್ಲ. ಅದರಿಂದ a is not equal to 0 ಆಗಿರಬೇಕು. ಎಕ್ಸಾಂಪಲ್ ನೋಡೋಣ ಈಗ ವರ್ಗ ಬಹುಪದೋಕ್ತಿಗೆ. 5 - y² ಅಂದರೆ y ಇದು ಚರಾಕ್ಷರ, ಇದರ ಘಾತ ಸೂಚಿ ಎಷ್ಟು 2, ಡಿಗ್ರಿ 2 ಆಗಿದೆ, ಆದ್ದರಿಂದ ಇದು ಒಂದು ವರ್ಗ ಬಹುಪದೋಕ್ತಿ. ಅದೇ ರೀತಿ x² + 5x + 6 ಇದು ಘಾತ ಸೂಚಿ, ಅತ್ಯಂತ ಗರಿಷ್ಠ ಘಾತ ಸೂಚಿ ಎಷ್ಟಿಲ್ಲ 2, ಇಲ್ಲೇನೈತೆ ಏನೂ ಇಲ್ಲ ಅಂದರೆ 1, ಆದ್ದರಿಂದ 2 ಡಿಗ್ರಿ 2 ಆಗಿರುವುದರಿಂದ ಇದು ಒಂದು ವರ್ಗ ಬಹುಪದೋಕ್ತಿ. ಅದೇ ರೀತಿ ಇನ್ನೊಂದು 4y + 6y². ನಾವು ಕ್ರಮವಾಗಿ ಬರಿಬೇಕಂತೇನಿಲ್ಲ, ಡಿಗ್ರಿ ಹೈಯೆಸ್ಟ್ ಡಿಗ್ರಿ ಎಷ್ಟಿಲ್ಲ ಐತಿಲ್ಲ 2 ಐತೆ, ಆದ್ದರಿಂದ ಇದು ವರ್ಗ ಬಹುಪದೋಕ್ತಿ. ಅದೇ ರೀತಿ x² ಅಂತ ಬರ್ದೇನೆ ನಾನು. ಆದರ್ಶ ರೂಪದಲ್ಲಿ ಇಲ್ಲ ಅಂತಂದರೆ ಅಂದರೆ ಏನಪ್ಪ, ಇಲ್ಲೇ ಬಾಜುಕ್ಕೆ ಏನೈತಿ, ಇಲ್ಲೇ 1 ಐತಿ, +0x + 0 ಅಂಥೇಳಿ ನಾವು ತಗೋಬೋದು. ಈ ಥರ ಉಳ್ಕಿವೆಲ್ಲ ಏನಾಗಿದೆ 0 ಆಗಿದೆ. 0 ತಗೊಂಡ್ರೆ ನಡೀತೈತಿ ಬಿ ಮತ್ತು ಸಿ. ಕರೆ ಎ ಮಾತ್ರ 0 ಆಗಿಲ್ಲ, ಇಲ್ಲಿ ಏನಿದೆ 1 ಇದೆ. ಘಾತ ಏನೈತಪ್ಪ, ಡಿಗ್ರಿ ಏನೈತಿ 2 ಐತಿ. ಇದು ಕೂಡ ಒಂದು ವರ್ಗ ಬಹುಪದೋಕ್ತಿ ಆಗ್ತದೆ. ಇಲ್ಲಿ ನಾವು ಇನ್ನೊಂದು ಏನು ಹೇಳಬೇಕು ಅಂತಂದ್ರೆ, ವರ್ಗ ಬಹುಪದೋಕ್ತಿ ಹೆಚ್ಚಂದ್ರೆ 3 ಪದಗಳನ್ನು ಮಾತ್ರ ಹೊಂದಿರಲಿಕ್ಕೆ ಸಾಧ್ಯ. ಇಲ್ಲಿ ನೋಡ್ರಿ, 1ನೇ ಪದ, 2 ಪದ, 3 ಪದಗಳಷ್ಟೇ ವರ್ಗ ಬಹುಪದೋಕ್ತಿಯಲ್ಲಿ ಇರ್ತೈತಿ. ಅದೇ ರೀತಿ ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಹೆಚ್ಚಂದ್ರೆ 2 ಪದಗಳು ಮಾತ್ರ ಇರ್ತಾವು. ಇನ್ನು ಮೂರನೇ ಒಂದು ವಿಧ ನೋಡೋಣ, ಯಾವುದು ಅಂತಂದರೆ ಘನ ಬಹುಪದೋಕ್ತಿ. ಘನ ಬಹುಪದೋಕ್ತಿ ಕ್ಯೂಬಿಕ್ ಪಾಲಿನಾಮಿಯಲ್ ಅಂಥೇಳಿ ಕರಿತೇವೆ. ಡಿಗ್ರಿ 3 ಆಗಿರುವ ಬಹುಪದೋಕ್ತಿಯ ಘನ ಬಹುಪದೋಕ್ತಿ ಅಂತ ಹೇಳ್ತೇವೆ. ಇಲ್ಲಿ ಘನ ಬಹುಪದೋಕ್ತಿಯ ಒಂದು ಆದರ್ಶ ರೂಪ ax³ + bx² + cx + d. ಇಲ್ಲಿ a b c d 3 ಎಲ್ಲ ಸ್ಥಿರಾಂಕಗಳು. ಇಲ್ಲಿ a is not equal to 0 ಆಗಿರ್ಬೇಕು. ಇದು 0 ಆತಂದ್ರೆ ಅದು ಘನ ಆಗಂಗಿಲ್ಲ. ಆದ್ದರಿಂದ ಡಿಗ್ರಿ 3 ಇದ್ದರೆ ಅದು ಘನ ಬಹುಪದೋಕ್ತಿ. ಎಕ್ಸಾಂಪಲ್ 4x ಘಾತ 3, ಘಾತ ಏನೈತಿಲ್ಲೇ 3 ಇದೆ, ಆದ್ದರಿಂದ ಡಿಗ್ರಿ 3 ಇದ್ದರೆ ಅದು ಘನ ಬಹುಪದೋಕ್ತಿ. 2x³ + 1 ಮತ್ತು 6 - y ಘಾತ 3, 9x³ + 2x² + x + 8. ಘಾತಾಂಕ ಗರಿಷ್ಠ ಘಾತ ಸೂಚಿ ಎಷ್ಟಾಗಿದೆ ಇಲ್ಲಿ 3, ಆದ್ದರಿಂದ ಇದು ಘನ ಬಹುಪದೋಕ್ತಿ. ಘನ ಬಹುಪದೋಕ್ತಿ ಹೆಚ್ಚಂದ್ರೆ 4 ಪದಗಳನ್ನು ಹೊಂದಿರ್ತದೆ. ಇಲ್ಲಿ ಆದರ್ಶ ರೂಪದಲ್ಲಿಯೂ ಕೂಡ 1 2 3 4 ಪದಗಳನ್ನು ಬರ್ತಿದ್ದಾರಲ್ಲ, ಆದ್ದರಿಂದ ಘನ ಬಹುಪದೋಕ್ತಿ ಹೆಚ್ಚಂದ್ರೆ 4 ಪದಗಳನ್ನು ಹೊಂದಿರ್ತದೆ. ಆದ್ದರಿಂದ ನಾವು ಇವತ್ತೇನಪ್ಪ, ಬಹುಪದೋಕ್ತಿಯ ಡಿಗ್ರಿ ಹೇಗೆ ಕಂಡುಹಿಡಿಯೋದು, ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಮತ್ತು ಘನ ಬಹುಪದೋಕ್ತಿ ಅಂದರೆ ಏನು, ಅದರ ಉದಾಹರಣೆ ಹೆಂಗೆ ಬರೆಯೋದು ಅನ್ನೋದನ್ನು ನಾವು ತಿಳಿಸ್ಕೊಟ್ಟೇನೆ. ಆದ್ದರಿಂದ ಈ ಒಂದು ನನ್ನ ಪೂರ್ಣ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.
ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ. ಮುಂದಿನ ವಿಡಿಯೋಕ್ಕೆ ಭೇಟಿಯಾಗೋಣ.